ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಮ್ಮ ದೀಪ, ನಿಮ್ಮಿಬ್ಬರ ಜಗಳ ಹಾಗೆ ಇದೆಯಾ ಅಥವಾ ಕಾಂಪ್ರಮೈಸ್ ಆಯ್ತಾ? ಇಲ್ಲ ಅಪ್ಪ, ಇಲ್ಲಿ ಜಗಳ ಆಡ್ತಿದ್ರು ಆಫೀಸಲ್ಲಿ ಅನ್ಯೋನ್ಯವಾಗೇ ಇದ್ದಾರೆ. ಮ್ಯಾನೇಜ್ ಆಗ್ತಿದೆ ಬಿಡಿ. ಆದ್ರೆ ಆಫೀಸಲ್ಲಿರೋದು ದಿಶಾ, ದೀಪ ಅಲ್ಲ. ಆದ್ರೆ ದಿಶಾ ದೀಪ ಎರಡು ನೀನೇ ತಾನೆ. ದೇಹ ಒಂದೇ ಇದ್ರು ಮನ್ಸು ವ್ಯಕ್ತಿತ್ವ ಬೇರೆ ಬೇರೆ. ಅಂದ್ರೆ ಇನ್ನೂ ಚಿರು ಜೊತೆ ಕಾಂಪ್ರಮೈಸ್ ಆಗಿಲ್ಲ, ಅದು ಹಾಗಾಯ್ತು. ಈಗ ಹೋಗಿ ಮಾತಾಡೋಣ ಅಂದ್ರೆ ಸರಿಯಾಗಿ ಮಾತಾಡ್ಲೇ ಇಲ್ಲ. ಅವ್ರ ದಿಸಿನ್ ಜೊತೆ ಮಾತ್ರ ಚೆನ್ನಾಗಿ ಮಾತಾಡ್ತಾರೆ, ನಾನು ಅಂದ್ರೆ ಅವ್ರ ತಾತ್ಸಾರ. ನೀವಿಬ್ರು ಒಂದೇ ಅಂತ ಚಿರು ಗೊತ್ತಿಲ್ಲ, ಹಾಗಾಗಿ ಕೆಲ್ಸದ ರಿಲೇಟೆಡ್ ದಿಶಾ ಹತ್ರ ಅವ್ನು ಮಾತಾಡ್ತಾನೆ ಅಷ್ಟೇ. ಅದ್ ಬಿಟ್ಟು ಪರ್ಸನಲ್ ವಿಷಯ ಏನು ಮಾತಾಡಲ್ಲ ಅಲ್ವಾ? ಅವಳ ಜೊತೆ ಕ್ಲೋಸ್ ಕೂಡ ಆಗಿಲ್ಲ ತಾನೆ. ಅದೇನು ನಿಜ ಅಕ್ಕ, ಆದ್ರೆ ಅವ್ರು ಪದೇ ಪದೇ ಮೋಸ ಮಾಡೋರ್ ಕಂಡ್ರೆ ಅವ್ರಿಗೆ ಆಗಲ್ಲ ಅಂತ ಹೇಳ್ತಿರ್ತಾರೆ. ಇದೆಲ್ಲ ಎಲ್ಲಿಗೆ ಹೋಗಿ ನಿಲ್ಲತ್ತೋ ಅಂತ ನಂಗೆ ಗೊತ್ತಾಗ್ತಿಲ್ಲ. ನಾಳೆ ನಾನೇ ದಿಶಾ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ಏನ್ ಮಾಡ್ತಾರೋ ಅಂತ ನಂಗೆ ಗೊತ್ತಿಲ್ಲ. ಏನ್ ಮಾಡುದು ಅಂತ ನಂಗೆ ಗೊತ್ತಾಗ್ತಿಲ್ಲ. ತುಂಬಾ ಯೋಚನೆ ಆಗಿದೆ ಅಕ್ಕ. ನೋಡಮ್ಮ ದೀಪ, ಹಾಲಿಗೆ ಸಕ್ಕರೆ ಹಾಕಿದ್ರು ಕರಗುತ್ತೆ, ಉಪ್ಪು ಹಾಕಿದ್ರು ಕರಗುತ್ತೆ. ಆದ್ರೆ ಕುಡಿದಾಗ ಮಾತ್ರ ಗೊತ್ತಾಗುತ್ತೆ ಅದರ ರುಚಿ. ಜೀವನನೂ ಅದೇ ತರ ಅಮ್ಮ, ಅನುಭವ ಪಾಠ ಕಲಿಸುತ್ತೆ. ಚಿರುಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗುತ್ತೆ. ನಿನ್ನ ಉದ್ದೇಶ ಒಳ್ಳೇದಿದೆ ಅಂತ ಅವನಿಗೆ ಗೊತ್ತಾದ್ರೆ ಸಾಕಲ್ವಾ? ಕೆಲವು ಸಲ ಉದ್ದೇಶ ಒಳ್ಳೇದಿದ್ದಾಗ ಸುಳ್ಳು ಹೇಳೋ ಸಂದರ್ಭನೂ ಬರುತ್ತೆ. ತಪ್ಪು ಮಾಡಿರೋರ ಉದ್ದೇಶ ಒಳ್ಳೇದಿದೆ ಅಂತ ಗೊತ್ತಾದ್ರೆ ಎಲ್ಲ ಸರಿ ಹೋಗುತ್ತೆ, ಸಮಸ್ಯೆ ಬರಲ್ಲ. ನೀವ್ ಹೇಳ್ದಂಗೆ ಹಸ್ಬೆಂಡ್ಗೆ ನನ್ನ ಸತ್ಯ ಗೊತ್ತಾದಾಗ ನನ್ನ ಉದ್ದೇಶ ಅರ್ಥ ಆದ್ರೆ ಸಾಕು. ದೀಪ ಆಗಿ ಒಪ್ಕೋಬೇಕು ಅಂತ ಹೇಳು. ನನ್ನನ್ನ ಅವರು ದೀಪ ಆಗಿ ಒಪ್ಕೋಬೇಕು. ಯೋಚನೆ ಮಾಡಬೇಡಮ್ಮ. ಚಿರುಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ. ಆದರೆ ಅಲ್ಲಿವರೆಗೂ ನೀನು ಸ್ವಲ್ಪ ಹುಷಾರಾಗಿರ್ಬೇಕಷ್ಟೇ. ಹಬ್ಬ ಸದ್ಯ ಹಸ್ಬೆಂಡ್ ಇನ್ನೂ ಮಲಗಿದ್ದಾರೆ. ಇವ್ರ ಹತ್ರ ಶ್ರಮೆ ಕೇಳ್ಬಿಟ್ಟು ಒಂದಾಗ್ಬಿಡ್ಬೇಕು. ಎಬ್ಸ್ತೀನಿ. ಹಸ್ಬೆಂಡು ಹಸ್ಬೆಂಡು ಒಂದ್ ಸ್ವಲ್ಪ ಹೇಳ್ತೀರಾ? ಚಳಿಗಿದೆ ಆಗಲ್ಲ. ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ಹೇಳಿ? ಹಸ್ಬೆಂಡು, ಮೊನ್ನೆ ನಿಮಗ್ ಫೋನಲ್ಲಿ ಬೈದಿದ್ದಕ್ಕೆ ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ನಂಗೆ ಗೊತ್ತು. ಯಾರ್ದು ಮೇಲೆ ಕೋಪ ನಿಮ್ಮ ಮೇಲೆ ತೋರಿಸ್ಬಿಟ್ಟೆ. ಸಾರಿ ಹಸ್ಬೆಂಡು. ಅದಕ್ಕೆ ನೀವು ನನ್ನ ಜೊತೆ ಮಾತಾಡ್ದೆ, ನನ್ನ ಮುಖನೂ ನೋಡದೆ ಇದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಮನುಷ್ಯಂಗೆ ಜೀವನ ಮಾಡಕ್ಕೆ ಗಾಳಿ ಬೆಳಕು ಎಷ್ಟು ಮುಖ್ಯನೋ ನನ್ನ ಜೀವನಕ್ಕೆ ನೀವು ತುಂಬಾನೇ ಮುಖ್ಯ ಹಸ್ಬೆಂಡು. ನೀವಿಲ್ಲ ಅಂದ್ರೆ ನನ್ನ ಬದುಕು ಶೂನ್ಯ ಹಸ್ಬೆಂಡು. ಏನ್ರಿ ಅಷ್ಟೊಂದು ಬಿಲ್ಡಪ್ ಕೊಡ್ತಿದ್ದೀರಾ? ಬಿಲ್ಡಪ್ಪ ಇಲ್ಲ ಹಸ್ಬೆಂಡು, ದೇವ್ರ ಆಣೆಗೂ ನಾನು ನಿಜಾನೇ ಹೇಳ್ತಿದ್ದೀನಿ. ನನ್ನ ಮನಸ್ಸಲ್ಲಿ ನಿಮ್ಗೋಸ್ಕರ ಬೆಟ್ಟದಷ್ಟು ಪ್ರೀತಿ ಇದೆ. ಯಾವ ಬೆಟ್ಟ? ಚಾಮುಂಡಿ ಬೆಟ್ಟ ಚಿಕ್ಕದಾಯ್ತು, ಸಹ್ಯಾದ್ರಿ ಬೆಟ್ಟ ದೊಡ್ಡದಾಯ್ತು, ರಾಮನಗರ ಬೆಟ್ಟ ಆಗ್ಬೋದು. ಅಷ್ಟೆಲ್ಲ ನಿಮ್ಮನ್ನ ಪ್ರೀತಿಸೋಳ್ ಮೇಲೆ ಕೋಪ ಮಾಡ್ಕೊಳ್ಳೋದು ಸರಿನಾ? ನೀವು ಕೋಪ ಮಾಡ್ಕೊಂಡಿದ್ ಸರಿನಾ? ಸಾರಿ ಹಸ್ಬೆಂಡು, ಕೋಪದಲ್ಲಿ ಬೈದ್ಬಿಟ್ಟೆ. ಇನ್ಯಾವತ್ತೂ ಆ ಥರ ಮಾಡೋದು. ಇದೇ ಮಾತಾ? ಹೆಂಗ್ ನಂಬೋದು? ನೀವ್ ನಂಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ತೀರಿ ಹೇಳಿ ನೋಡೋಣ. ಸುಮ್ನಿರಿ, ಭಯ ಆಗತ್ತೆ. ಕನ್ಸಾಗಿತ್ತ? ಮೊದಲು ಹಸ್ಬೆಂಡ್ ಹತ್ರ ಮಾತಾಡ್ಬೇಕು, ಕ್ಷಮೆ ಕೇಳ್ಬಿಡ್ಬೇಕು. ಹಸ್ಬೆಂಡು ಹಸ್ಬೆಂಡು ಎದ್ದೇಳಿ. ಹಸ್ಬೆಂಡು ಹಸ್ಬೆಂಡು ನನ್ನೇ ಯಾಮಾರಿಸಿದ್ರ? ನಾನು ನಿಮ್ಗೆ ಸಾರಿ ಕೇಳ್ಬಾರ್ದು, ಮಾತಾಡಿಸ್ಬಾರ್ದು ಅಂತ ತಾನೇ ಈ ಥರ ಎಲ್ಲ ಮಾಡ್ತಿರೋದು. ಇವತ್ತು ಸಿಗಿ, ಆಗ ನಾನು ಯಾರು ಅಂತ ತೋರಿಸ್ತೀನಿ.
ವೈಫ್ ಹಿಯರ್ ರೈಟ್? ಎಷ್ಟು ಸಲ ಹೇಳಿದ್ದೀನಿ ನಿಮ್ಗೆಲ್ಲ ಎದುರಿಸ್ಬೇಡಿ ಅಂತ. ಅಯ್ಯ ನಾನೆಲ್ಲ ಎದುರಿಸ್ದೆ, ಸುಮ್ಮ ಮುಟ್ಟಿದೆ ಅಷ್ಟೇ, ನೀನೇ ಅದ್ರಿದ್ದು. ದೀಪ ಬಂದು ಅನ್ಕೊಂಡ್ಯಾ? ಅಂದ್ರೆ ನೀವಿನ್ನೂ ಕಾಂಪ್ರಮೈಸ್ ಆಗಿಲ್ವಾ? ಅವ್ರ ಕಣ್ಣಿಗೆ ಕಾಣಿಸಿದ್ರು ಕೈಗೆ ಸಿಗದೆ ಇರೋ ತರ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೀನಿ. ಅಯ್ಯೋ ದೇವಡ, నువ్వే ಕಾಪಾಡಲಿ. ಏನ್ ಚಿಕ್ಕಪ್ಪ, ಒಂದ್ಸರಿ ತಮಿಳಲ್ಲಿ ಇನ್ನೊಂದ್ಸರಿ ತೆಲುಗಲ್ಲಿ ಮಾತಾಡ್ತೀರಾ? ನಿನಗೆ ಬೇಜಾರಾಗುತ್ತೆ ಅಂದ್ರೆ ಹೇಳು. ಎಣ್ಣೆಗೆ ಸೈಡ್ಸ್ ಇಲ್ಲದೆ ಕುಳಿತೀವಲ್ಲ, ಹಾಗೆ ಬೇರೆ ಭಾಷೆ ಪದಗಳನ್ನ ಬಳಸೋದೇ ಬಿಟ್ಬಿಡ್ತೀನಿ. ಸದ್ಯಕ್ಕೆ ನೀನು ದೀಪಾನ ಆಟ ಆಡ್ಸೋದನ್ನ ನಿಲ್ಲಿಸು. ಯಾಕೆ ದೀಪ ಅವ್ರನ್ನ ಆಟ ಆಡಿಸ್ಬೇಡ ಅಂತಿರೋದು? ನೋಡೋ, ನೀನು ಆಮೇಲೆ ಅನುಭವಿಸ್ಬೇಕಾಗತ್ತೆ. ಎಕ್ಸ್ಪೀರಿಯನ್ಸ್ ಪರ್ಸನ್ ಹೇಳ್ತಿದ್ದೀನಿ, ನೆಗ್ಲೆಕ್ಟ್ ಮಾಡಬೇಡ. ಸುಮ್ಮನೆ ಹೋಗಿ ಅವಳ ಹತ್ರ ಸಾರಿ ಕೇಳ್ಬೇಕು. ಒಪ್ಲಿಲ್ಲ ಅಂದ್ರೆ ಸುಕ್ಕು ನನ್ನ ಮೇಲೆ ಕೋಪ ಮಾಡ್ಕೊಂಡಾಗೆಲ್ಲ ನಾನು ಅವಳ ಮೇಲೆ ಒಂದು ಟ್ರಿಕ್ ಯೂಸ್ ಮಾಡ್ತೀನಿ. ಅವಳು ನಾಚಿ ನೀರಾಗಿ ಕರ್ಗ ಹೋಗ್ತಾಳೆ. ಅದೆಂತ ಟ್ರಿಕ್ ನಂಗೂ ಹೇಳಿ, ನಾನು ಮಾಡ್ತೀನಿ. ಮೀಟಿದ್ಯಾ? ನಿಮ್ಗಿಂತ ಬೇಜಾನಿದೆ. ಬಾ, ಕಿವಿಲ್ ಹೇಳ್ತೀನಿ ಬಾ. ಕಿವಿಲ್ ಯಾಕೆ ಸರಿಯಾಗಿ ಕೇಳಿಸ್ತಿದ್ರೆ ಹಿಂಗೆ ಹೇಳಿ. ಏ, ಸೆನ್ಸಾರ್ ಪ್ರಾಬ್ಲಮ್ ಆಗುತ್ತೆ ಬಾ ಇಲ್ಲಿ. ಬಾ. ಏನಿವತ್ತು ಬೆಳಗ್ಗೆ ಇಷ್ಟೊಂದು ಖುಷಿಯಾಗಿದ್ಯಾ? ಚಿರು ಜೊತೆ ಕಾಂಪ್ರಮೈಸ್ ಆದ? ಇನ್ನೂ ಇಲ್ಲ ಅಕ್ಕ, ನಿಮ್ಗೆ ಹೇಳಿದ್ನಲ್ವಾ, ನಿನ್ನೆ ರಾತ್ರಿ ಅವ್ರು ನನ್ನ ಜೊತೆ ಸರಿಗ್ ಮಾತಾಡ್ಲೇ ಇಲ್ಲ. ಇವತ್ತು ಬೆಳಗ್ಗೆ ಮಾತಾಡೋಣ ಅಂದ್ರೆ ಕಳ್ಳಂತರ ಎಲ್ಲೋ ಎದ್ದು ಹೊಟ್ಟೋಗಿದ್ದಾರೆ. ಮತ್ ಇಷ್ಟೊಂದು ಖುಷಿ ಯಾಕೆ? ಏನ್ ಮಾಡ್ಲಿ ಅಕ್ಕ, ಕೊರಗ್ತಾ ಕೂತ್ರೆ ಮನ್ಸಿಗೆ ನೆಮ್ಮದಿನೂ ಇರಲ್ಲ, ಆರೋಗ್ಯನೂ ಹಾಳಾಗುತ್ತೆ. ಸರಿ, ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಮುಳ್ಳಿಂದಾನೇ ತೆಗಿತೀನಿ, ನೋಡ್ತಾ ಇರಿ. ಒಂದ್ ನಿಮಿಷ, ಏನ್ ಮಾಡ್ತೀಯಾ? ಅಜ್ಬಣ್ಣಿಗೆ ಅಡಿಗೆ ಅಂದ್ರೆ ಇಷ್ಟ ಅಲ್ವಾ? ಹೌದು. ಅದಕ್ಕೆ ಅವ್ರಿಗೆ ಇಷ್ಟ ಆಗೋ ಮಸಾಲೆ ದೋಸೆ ಮಾಡ್ತೀನಿ. ಅವ್ರ ಹೊಟ್ಟೆ ತುಂಬಾ ತಿಂದ ತಕ್ಷಣ ಅಲ್ಲಿ ತಿಂದಿದ್ದನ್ನ ಕರಗಿಸ್ತೀನಿ. ಅಂದ್ರೆ ಇವತ್ ನೀನ್ ಮಾಡೋ ಅಡ್ಗೆ ಮುಂದೆ ಚಿರು ತಲೆ ಬಾಗ್ಬೇಕು ಅಂತಾಯ್ತು. ಬರೀ ಅಡ್ಗೆ ಮುಂದೆ ಅಲ್ಲ, ನನ್ ಮುಂದೆನೂ ಅವ್ರ ಬೆಂಡ್ ಆಗ್ಲೇಬೇಕಕ್ಕ. ಸರಿ, ನಾನು ಹೆಲ್ಪ್ ಮಾಡ್ತೀನಿ. ಇವತ್ತಿನ ಅಡ್ಗೆ ಶ್ರೇಯಸ್ಸು ನನ್ಗೆ ಸೇರ್ಬೇಕು. ಆಯ್ತು, ಆಲ್ ದ ಬೆಸ್ಟ್. ಸರಿ, ಚಿರು ಎಲ್ಲಿ? ಗೊತ್ತಿಲ್ಲ. ಈಗ ನಾನು ರೂಮಿಂದ ಬಂದಲ್ವಾ, ಈಗ ಅವ್ರು ಕದ್ದು ಮುಚ್ಚಿ ರೂಮ್ಗೆ ಹೋಗಿರ್ತಾರೆ. ನಿನ್ ರೂಮಿಗೆ ಹೋದ್ರೆ ಅವ್ರ ರೂಮಿಂದ ಆಚೆ ಹೊಟ್ಟುತ್ತಾರೆ. ವಾ, ಒಳ್ಳೆ ಟಾಮ್ ಅಂಡ್ ಜೆರಿ ಆಟ ಆಯ್ತು ನಿಮ್ಮಿಬ್ರದು. ಸರಿ ಆಯ್ತು, ಬೇಗ ತಿಂಡಿ ರೆಡಿ ಮಾಡು. ಸರಿ ಅಕ್ಕ.